ಬಹಳ ಟ್ರಸ್ಟ್ ವರ್ತಿ ಅಂದರೆ ಅದು ಪ್ರಕಾಶ್ ಜ್ಯುವೆಲರೀಸ್. ಯಾಕಂದರೆ ನಾನು 21 ಇಯರ್ಸಿಂದ ನಾನು ಪ್ರಕಾಶ್ ಜ್ಯುವೆಲರೀಸ್ ಇದು ಕಸ್ಟಮರು. ನಾನಲ್ಲದೆ ನನ್ನ ಅಕ್ಕ, ನನ್ನ ತಮ್ಮ, ನನ್ನ ತಾಯಿ ಕೂಡ ಈ ಪ್ರಕಾಶ್ ಜ್ಯುವೆಲರೀಸ್ದೇ ಕಸ್ಟಮರ್. ಇಲ್ಲಿ ಬಂದಾಗ ನಿಜವಾಗ್ಲೂ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈಗಾಗಲೇ ನಾನು ಸ್ವಾತಿ ಮೇಡಮ್ ಹತ್ರ ಹೇಳಿದ್ವಿ, ಬೇಗ ಪರ್ಚೇಸ್ ಮಾಡಿ, ಇಲ್ದಿದ್ರೆ ನಮ್ಮನ್ನೀಗ ಹೊರಗಾಗ್ತಾರೆ ಅಂತ. ಅಷ್ಟು ಹೊತ್ತು ನನ್ನ ಮಗಳು, ನನ್ನ ಅಳಿಯ ಇಲ್ಲಿ ಸುತ್ತಾಡ್ತಾ ಇದ್ರು. ಆದರೆ ಅದೇ ನಗುಮುಖದಿಂದ ಇಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ನಮ್ಮನ್ನು ಟ್ರೀಟ್ ಮಾಡಿದರು. ಖಂಡಿತ ಸ್ವರ್ಣ ಪ್ರಕಾಶ್ ಅನ್ನೋದು ಸ್ವರ್ಣದಂತೆ ಪ್ರಕಾಶಮಾನವಾಗಿ ಬೆಳಗಲಿ. ಸವಿತಾ ವಿಜಯ್ ಶೆಟ್ಟಿ ಅವರು ಲಾಂಚ್ ಮಾಡ್ತಾ ಇರುವಂತಹ ಫಸ್ಟ್ ಡಿಸೈನ್. ರೈಟ್, 1, 2, 3. ಓಕೆ, ಬ್ಯೂಟಿಫುಲ್ ಆದಂತಹ ಒಂದು ಡೈಮಂಡ್ ನೆಕ್ಲೆಸ್ ಪ್ಯಾಟರ್ನ್ ಅನ್ನ ಅನ್ವೇಲ್ ಮಾಡಿದ್ದೀರಾ. ಇವತ್ತಿನ ಇನ್ನೊಂದು ಡಿಸೈನ್ ಅನ್ನ ಅನ್ವೇಲ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 3, 2, 1. ಓಕೆ, ಬ್ಯೂಟಿಫುಲ್ ಡೈಮಂಡ್ಸ್ ವಿತ್ ಗ್ರೀನ್ ಎಮರಲ್ಡ್ಸ್. ಅದು ಓಕೆ, ಸ್ವಲ್ಪ ಗೊತ್ತುಂಟು ಅಷ್ಟೇ. ರೈಟ್, ಸೊ ವಿ ಹ್ಯಾವ್ ಡೈಮಂಡ್ಸ್ ಅಂಡ್ ಎಮರಲ್ಡ್ಸ್. ಬಹಳ ಸುಂದರವಾದಂತಹ ಡಿಸೈನ್. ನಮ್ಮ ಇನ್ನೊಂದು ಡಿಸೈನ್ ಅನ್ನ ಲಾಂಚ್ ಮಾಡ್ಲಿಕ್ಕೆ, ಅನ್ವೇಲ್ ಮಾಡ್ಲಿಕ್ಕೆ ನಮ್ಮ ಜೊತೆ ಇರುವಂತಹ ರೇಖಾ ಉಪಾಧ್ಯಾಯ ಮೇಡಮ್ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಬಹಳ ಸುಂದರವಾದಂತಹ ದಟ್ಸ್ ಬ್ಯೂಟಿಫುಲ್ ರೂಬಿ ಅಂಡ್ ಡೈಮಂಡ್ಸ್. ಎಸ್, ಪ್ರತಿ ಒಂದು ಡಿಸೈನ್ ಕೂಡ ವಿಶೇಷವಾದ ಡಿಸೈನ್ಸ್ ಅನ್ನ ಚೂಸ್ ಮಾಡಿ ಇವತ್ತು ಅನ್ವೇಲಿಂಗ್ ಇಟ್ಟಿದ್ದಾರೆ. ಪ್ರಾರಂಭವಾಗಿರುವಂತಹ ಈ ಹೊಸ ಜ್ಯುವೆಲ್ರಿ ಸ್ಟೋರ್ ಪ್ರಕಾಶ್ ಜ್ಯುವೆಲ್ಲರ್ಸ್ ಅವರ 2ನೇ ಮಹಡಿ. ಇಲ್ಲಿ ಪ್ರಾರಂಭ ಆಗ್ತಾ ಇರುವಂತಹ ಈ ಡೈಮಂಡ್ ಎಕ್ಸಿಬಿಷನ್, 4 ದಿನದ ಕಾಲದ ಒಂದು ಎಕ್ಸಿಬಿಷನ್ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. ಈ ಆಗುವಂತಹ 4 ದಿವಸದ ಎಕ್ಸಿಬಿಷನ್ ಯಶಸ್ವಿ ಆಗಲಿ ಅಂತ ದೇವರ ಆಶೀರ್ವಾದವನ್ನೇ ಯಾಚಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಫ್ ಯು ವಾಂಟ್ ಟು ಗೋ ಫಾಸ್ಟ್, ವಿ ಗೋ ಅಲೋನ್. If you want to go fast, we go alone. But if you want to go far, we walk together ಅಂತ. ಈ ಒಂದು ಸಂಸ್ಥೆಯ ಒಂದು ಗೋಲ್ ಅನ್ನು ನೋಡಿದ್ರೆ ತುಂಬಾ ದೂರಕ್ಕೆ, ತುಂಬಾ ಎತ್ತರಕ್ಕೆ, ತುಂಬಾ ಯಶಸ್ವಿಯಾಗಿ ಹೋಗುವಂತಹ ಒಂದು ಆಶೆಯನ್ನು ಇಟ್ಕೊಂಡವರು 3ನೇ ಪೀಳಿಗೆಯನ್ನ ಇಷ್ಟು ಯಶಸ್ವಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಕಾಶ್ ಸರ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಅದು ಮ್ಯಾಜಿಕ್ ಏನು ಅಂತ ನಮ್ಗೆ ಹೇಳದೇ ಇದ್ರೂ ಪರವಾಗಿಲ್ಲ, ಆ ಮ್ಯಾಜಿಕ್ ಯಾವಾಗ್ಲೂ ಜಾಸ್ತಿ ಆಗ್ತಾ ಇರಲಿ. ಇನ್ನಷ್ಟು ಯಶಸ್ವಿ ಮಹಳಿಗಳು, ಇನ್ನಷ್ಟು ಜಾಸ್ತಿ ಪ್ರಕಾಶ್ ಜ್ಯುವೆಲ್ಲರ್ಸ್, ಪ್ರಕಾಶ್ ಜ್ಯುವೆಲ್ಲರ್ಸ್, ಇನ್ನಷ್ಟು ಜಾಸ್ತಿ ಪ್ರಕಾಶಮಾನವಾದಂತ ಜ್ಯುವೆಲ್ಲರ್ಸ್ ನಿಮ್ಮ ಒಂದು ಲೈನಿಗೆ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಅನ್ವೇಲಿಂಗ್ ನತ್ತ ಹೋಗೋದಕ್ಕಿಂತ ಮೊದಲು ನಿಮ್ಮಿಂದ 1-2 ಮಾತುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಓ ಟಿ ಯು ಸರ್. ಇಂದಿನ ವಜ್ರಾಭರಣ ಎಕ್ಸಿಬಿಷನ್ ಮತ್ತು ಸೇಲ್ಸ್ ಇದಕ್ಕೆ ನಮ್ಮ ಅತಿಥಿಗಳಾಗಿ ಬಂದಂತಹ ಶ್ರೀಮತಿ ಸವಿತಾ ವಿಜಯ್ ಶೆಟ್ಟಿ ಅವರೇ, ಹಾಗೂ ರೊಟೇರಿಯನ್ ರೇಖಾ ಉಪಾಧ್ಯಾಯ ಅವರೇ, ಹಾಗೂ ರೊಟೇರಿಯನ್ ಶಶಿಕಲಾ ಹೆಗ್ಡೆ ಅವರೇ, ಹಾಗೂ ಅಲ್ಲಿ ಬಂದಂಥ ಮಿತ್ರವರೇ, ಗ್ರಾಹಕರೇ. ಇವತ್ತು ಎಮ್ ಸಿ ಅವರು ಹೇಳಿದರು ಡೈಮಂಡ್ ಇಸ್ ವುಮೆನ್ಸ್ ಬೆಸ್ಟ್ ಫ್ರೆಂಡ್ ಅಂತೇಳಿ. ಭಾಳ ಹಿಂದೆ ನಾವು ಫ್ಯಾರಿಟೈಲ್ ಅಂದರೆ ಕಾಲ್ಪನಿಕ ಕಥೆಗಳಲ್ಲಿ ಕೇಳ್ತಾ ಇದ್ದು, ವಜ್ರಾಭರಣಗಳ ಡಿಸೈನ್ ನೋಡ್ತಿದ್ದು. ಆದರೆ ಆಗ ಕೂಡ ಭಾಳ ಅದ್ದೂರಿಯ ಡಿಸೈನ್ ಇತ್ತಿತ್ತು. ಆದರೆ ಈಗಿನ ಜನ್ರೇಷನ್ ಭಾಳಷ್ಟು ಅಡ್ವಾನ್ಸ್ ಡಿಸೈನನ್ನು ಬಯಸ್ತಾರೆ. ಅದಕ್ಕಾಗಿ ನಾವು ಈ ಬಾರಿ ಅಡ್ವಾನ್ಸ್ ಡಿಸೈನ್ಸ್, ಹೊಸ ಡಿಸೈನ್, ಲೈಟ್ ವೇಟ್ ಕಲೆಕ್ಷನ್ನೆಲ್ಲ ತಂದಿದ್ದೇವೆ. ಮತ್ತು ಭಾಳಷ್ಟು ಕಡಿಮೆ ಕ್ರಯದಲ್ಲಿ ಲಾಂಗ್ ಹಾರಗಳನ್ನು ಮತ್ತು ಶಾರ್ಟ್ ನೆಕ್ಲೆಸ್, ಡೈಮಂಡ್ ರಿಂಗನ್ನು ಕೂಡ ಈ ಒಂದು ಎಕ್ಸಿಬಿಷನ್ ಸೇಲಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಮತ್ತು ಶ್ರೀಮತಿ ರೊಟೇರಿಯನ್ ಶಶಿಕಲಾ ಹೆಗ್ಡೆ ಅವರು ಕೇಳಿದ್ರು, ಯಾವ ರೀತಿ ಕಸ್ಟಮರ್ ಅಟ್ರಾಕ್ಷನ್ ಮಾಡಲಿಕ್ಕೆ ಏನು ಮಾಡಿದಿರಿ ಇಷ್ಟು ದೊಡ್ಡ ಎಕ್ಸಿಬಿಷನ್ ಮಾಡುವಾಗ ಕಾರ್ಕಳ. ಅಂದರೆ ಈಗ ಏನಾಗಿದೆ, ಭಾರತ ದೇಶದಲ್ಲಿ ಚಿನ್ನಕ್ಕೆ ಮಾತ್ರ, ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿ ಹೆಂಗಸರು ಚಿನ್ನಾಭರಣ ತಗೊಳ್ಳಿಕ್ಕೆ ಭಾಳಷ್ಟು ವರ್ಷಗಳಿಂದ ಖರೀದಿ ಮಾಡ್ತಾಯಿದ್ರು.
ಆದರೆ ವಜ್ರಾಭರಣಗಳಿಗೆ ಭಾಳಷ್ಟು ಕಮ್ಮಿ ಇತ್ತು. ಆದರೆ ಇತ್ತೀಚಿನ ಟ್ರೆಂಡ್ ಇಡೀ ಭಾರತ ದೇಶದಲ್ಲಿ ಪ್ರಮುಖ ಪಟ್ಟಣಗಳಲ್ಲಿ ಭಾಳಷ್ಟು ಜಾಸ್ತಿ. ಅದು ಈಗ ಹಳ್ಳಿಗಳಿಗೆ ಹಬ್ಬಿದೆ ಡೈಮಂಡ್ ಕ್ರೇಜ್. ಚಿನ್ನಾಭರಣ ಮಾತ್ರ ಅಲ್ಲ, ಜಾಸ್ತಿ ಚಿನ್ನ ಇದ್ರೂ ಕೂಡ ಸ್ವಲ್ಪ ಹೋದರೂ ವಜ್ರಾಭರಣ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ಮನೆಯಲ್ಲಿ ಇದಾಗಿದೆ. ಏನಾದರೂ ಒಂದು ಸಣ್ಣದು ಎಂತ ಇದ್ರೂ ಕಿವಿ ಮಕ್ಕಳಿಂದ ಸ್ಟಾರ್ಟ್ ಆಗ್ತದೆ. ಈಗ ಮಕ್ಕಳಿಗಾದರೂ ಒಂದು ಸಣ್ಣದು ಡೈಮಂಡ್ ಕಿವಿದು ಬೇಕು, ಅಥವಾ ಡೈಮಂಡ್ ಬ್ರಾಸ್ಲೆಟ್ ಕಡಿಮೆ ಒಂದು 20-25 ಸಾವಿರದಲ್ಲಿ ಬ್ರಾಸ್ಲೆಟ್ ಕೂಡ ಬರ್ತದೆ. ಡೈಮಂಡ್ ಬ್ರಾಸ್ಲೆಟ್ ಬಿಡೋದು, ಡೈಮಂಡ್ ನೆಕ್ಲೆಸ್ 1-1.5 ಲಕ್ಷದಲ್ಲಿ ಡೈಮಂಡ್ ನೆಕ್ಲೆಸ್ ಬೇಕು. ಆ ಒಂದು ಕಾನ್ಸೆಪ್ಟ್ ಈಗ ಎಲ್ಲ ಕಡೆಯಲ್ಲಿ ಕ್ರಿಯೇಟ್ ಇದಾಗ್ತದೆ. ಮತ್ತು ಆನ್ಲೈನ್ ಶಾಪಿಂಗ್, ಡೈಮಂಡನ್ನು ಆನ್ಲೈನ್ ಟ್ರೈ ಮಾಡಿ ಅದನ್ನು ಕೂಡ ನಾವು ಇಲ್ಲಿ ಇದು ಮಾಡ್ತೇವೆ. ಕಸ್ಟಮರ್ ಎಲ್ಲಿ ದೂರದಲ್ಲಿದ್ದರೂ ಕೂಡ ನಾವು ಅದನ್ನು ಶಿಪ್ಮೆಂಟ್ ಮಾಡುವ ಒಂದು ವ್ಯವಸ್ಥೆ ಕೂಡ ಇದೆ. ಮತ್ತು ಇವತ್ತು 4 ದಿವಸ ಎಕ್ಸಿಬಿಷನ್ ಇದರಲ್ಲಿ ನಾವು ಪರ್ ಕ್ಯಾರೆಟ್ 10,000 ರೂಪಾಯಿ ಕಮ್ಮಿಯಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಮೇಕಿಂಗ್ ಚಾರ್ಜಲ್ಲಿ 20% ಡಿಸ್ಕೌಂಟ್ 4 ದಿನಗಳಲ್ಲಿ. ಹಾಗೆ ಇವತ್ತು MC ಹೇಳಿದರು, ಏನು ಈ ಶೋರೂಮ್ನ ಯಶಸ್ಸಿನ ಗುಟ್ಟು ಅಂತ ಹೇಳಿದರೆ ನಾವು ಎಲ್ಲ ಕಸ್ಟಮರ್ ಅವರ ಏನು ಕೇಳ್ತಾರೆ ಅದರ ಡಿಮಾಂಡನ್ನು ಪೂರೈಕೆ ಮಾಡ್ತೇವೆ. ಮತ್ತು ಕಸ್ಟಮರ್ ಎಷ್ಟೇ ಸಿಟ್ಟು ಮಾಡಿದ್ರು ನಮ್ಮ ಯಾವುದೇ ಸ್ಟಾಫು ಆ್ಯಂಗ್ರಿ ಆಗೋದಿಲ್ಲ, ಸಿಟ್ಟಾಗೋದಿಲ್ಲ. ಅವ್ರನ್ನ ಕೂಲಾಗಿ ಏನು ಎಂತ ಬೇಕು ಹೇಳಿದ್ರು ಅವರ ಡಿಮಾಂಡ್ಸನ್ನು ಸ್ಯಾಟಿಸ್ಫೈ ಮಾಡ್ತೇವೆ. ಅವರು ಏನು ಹೇಳಿದ್ರು ಅವ್ರು ಹೇಳಿದ್ದು ಸರಿಯಾಗಲಿಲ್ಲ ಮತ್ತೆ ಚೇಂಜ್ ಮಾಡಿಕೊಡೋದು ಅದೆಲ್ಲ ನಾವು ಇಷ್ಟು ವರ್ಷಗಳು ಕೂಡ ಅದು ಈಗಿನ ಹೊಸ ಸ್ಟಾಫ್ ಎಲ್ಲ ಮತ್ತು ಟ್ರೈನ್ಡ್ ಆಗಿ ನಾವು ಅವ್ರನ್ನ ಕಸ್ಟಮರ್ ಒಟ್ಟು ಹೇಗಿರಬೇಕು, ಕಸ್ಟಮರ್ ಒಟ್ಟು ಸ್ಯಾಟಿಸ್ಫೈ ಮಾಡುವಂಥದ್ದು ನಮ್ಮ ಮೊದಲಿನ ಉದ್ದೇಶ. ಆದರೆ ಈಗ ಕಸ್ಟಮರಿಗೆ ಇನ್ನೂ ಹೆಚ್ಚು ಡಿಮಾಂಡ್ಸ್ ಇದೆ. ಆ ಡಿಮಾಂಡ್ಸನ್ನು ನಾವು ನಮ್ಮ ಇಡೀ ಸೇಲ್ಸ್ ಟೀಮ್ ಮೂಲಕ ಪೂರೈಸ್ತೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಹಕಾರ ಮಾಡಿದ ಇನ್ನು ಮುಂದೆ ಕೂಡ ನಾವು ಈ 4 ದಿವಸಗಳ ಎಕ್ಸಿಬಿಷನ್ ಮಾತ್ರ ಅಲ್ಲ, ಮತ್ತೆ ಕೂಡ ನಾವು ಇದರಲ್ಲಿ ನಮ್ಮ ಶೋರೂಮಲ್ಲಿ 2 ಶೋರೂಮಲ್ಲಿ ಕೂಡ ಡೈಮಂಡನ್ನು ಬೇರೆ ಬೇರೆ ಹೊಸ ಡಿಸೈನ್ ಇಟ್ಟು ಮತ್ತು ಆರ್ಡ್ರ್ ಕೂಡ ತಗೊಳ್ತೇವೆ. ಆರ್ಡ್ರ್ ಆದರೆ ಮಾತ್ರ 1 ಮಂತ್ ಟೈಮ್ ಆಗ್ತದೆ, ಅಂದರೆ ನಾವು ಬಾಂಬೆಯಲ್ಲಿ ಮಾಡಿಸುವಂಥದ್ದು. ಮತ್ತು ಆ ಎಲ್ಲ ಆಭರಣಗಳು 18 ಕ್ಯಾರೆಟ್ ಡೈಮಂಡ್ಸ್ ಇದ್ದು, ಬೇರೆ ಪ್ಲೇನ್ ಐಟಮ್ ಲಾಂಗ್ ಹಾರ ಆ್ಯಂಟಿಕ್ ಇದೆಲ್ಲ 916ಅಲ್ಲಿ ಇರ್ತದೆ. ಡೈಮಂಡ್ ಇದ್ದು 18 ಕ್ಯಾರೆಟಲ್ಲಿ ಇರ್ತದೆ, 22 ಕ್ಯಾರೆಟಲ್ಲಿ ಕೂಡ ಇದೆ ಕೆಲವು ಐಟಮ್. ನಮ್ಮ ಸೌತಿನ ಕೆಲವು ಐಟಮ್ ಮಾತ್ರ 22 ಕ್ಯಾರೆಟ್ ಇರ್ತದೆ. ಮತ್ತು ಎಲ್ಲ ಫ್ಯಾನ್ಸಿ ಡಿಸೈನ್ಸ್, ಈಗ ನಾನು ಯಂಗ್ಸ್ಟರ್ಸ್ ಇದು ಟ್ರೆಂಡ್ ಏನಿದೆ ಅದೆಲ್ಲ ಫ್ಯಾನ್ಸಿ ಡಿಸೈನಿಗೆ ನಾವು ಇದು ಮಾಡ್ತಾ ಇದ್ದೇವೆ. ಅದು 18 ಕ್ಯಾರೆಟ್ ಮತ್ತು ಹಾಲ್ ಮಾರ್ಕ್ ಇರ್ತದೆ, HUID ಮಾರ್ಕ್ ಇರ್ತದೆ. ಮತ್ತು ನಮ್ಮ ಇದರಲ್ಲಿ ಡೈಮಂಡಲ್ಲಿ ಸರ್ಟಿಫಿಕೇಟ್ ನಾವು GIA ಅಂತೇಳಿ, ಅಂದರೆ ಒನ್ ಆಫ್ ದ ಇಂಡಿಯಾಸ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಟಲ್ಲಿ ಅದರ ಮೇಲೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ, ಇನ್ಸ್ಟಿಟ್ಯೂಷನ್ ಇಲ್ಲ. ಜಮಾಲ್ ಇನ್ಸ್ಟಿಟ್ಯೂಟ್ ಅಮೇರಿಕದ ಒಂದು ಇದರಲ್ಲಿ ಬಾಂಬೆ ಬ್ರಾಂಚ್ ಇದರಲ್ಲಿ ನಾವು ಅದನ್ನು ಸರ್ಟಿಫೈ ಮಾಡಿ ಗ್ರಾಹಕರಿಗೆ ಕೊಡೋದು. ಪ್ರತಿ ಈಚ್ ಆರ್ನಮೆಂಟ್ ನಮ್ಮದು ಸರ್ಟಿಫೈಡ್ ಆಗಿರ್ತದೆ. ಡೈಮಂಡ್ ಬಗ್ಗೆ ಇದು ಗೋಲ್ಡ್ ಬಗ್ಗೆ ಅದರಲ್ಲಿ ಹಾಲ್ ಮಾರ್ಕ್ ಇದೆ. ಆ ಹಾಲ್ ಮಾರ್ಕನ್ನು ಕೂಡ ನೀವು ಆವಾಗಲೂ ಮತ್ತೆ ಬೈಬ್ಯಾಕ್ 90% ಡೈಮಂಡನ್ನು 90% ರೇಟಲ್ಲಿ ರಿಟರ್ನ್ ಬೈಬ್ಯಾಕ್ ಮಾಡ್ತೇವೆ. ನಮ್ಮ ಸ್ವರ ಡೈಮಂಡ್ ಅಂತ ಹೇಳ್ಕೊಂಡು ನಮ್ಮಲ್ಲಿ ಪರ್ಚೇಸ್ ಮಾಡಿದ ಡೈಮಂಡ್ ನಾವು ಅಂದರೆ ಗ್ಯಾರಂಟಿ, ಕಸ್ಟಮರಿಗೆ ಗ್ಯಾರಂಟಿ ಹೆಚ್ಚು ಇದಾಗುವುದಿಲ್ಲ, ಅದು ಲಾಸ್ ಆಗಿ ಬರುವುದಿಲ್ಲ ನಿಮಗೆ. ಗೋಲ್ಡ್ ಕೂಡ 18 ಕ್ಯಾರೆಟಲ್ಲಿ ಇದು ಮಾಡಿ ಕೊಡ್ತೇವೆ. ಪ್ರಕಾಶ್ ಸರ್ ಅವ್ರು ಮಾತಾಡಿದ ಮೇಲೆ ನಾನು ಮಾತಾಡೋದನ್ನ ಯಾರು ಕೇಳೋದೇ ಇಲ್ಲ, ಯಾಕಂದ್ರೆ ಸೀದಾ ಹೋಗಿ ಶಾಪಿಂಗ್ ಮಾಡಬೇಕು ಅನ್ನುವಂಥಷ್ಟು ಇಂಟ್ರೆಸ್ಟ್ ಬಂದಿದೆ. ಹಾಗೆ ಇಷ್ಟೆಲ್ಲ ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ ಈ 4 ದಿವಸದಲ್ಲಿ. ಯಾರಿಗೆಲ್ಲ ಶಾಪಿಂಗ್ ಮಾಡ್ಲಿಕ್ಕಿದೆ ಇದು ಕರೆಕ್ಟ್ ಆದಂತ ಟೈಮ್ ಬಂದು ಸ್ವರ್ಣ ಪ್ರಕಾಶ್ ಜ್ಯುವೆಲ್ಲರ್ಸ್ ಅಲ್ಲಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ನಮ್ಮ ಅನ್ವೇಲಿಂಗ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಯಾವುದೇ ಟೈಮ್ ಆದ್ರೂ ಪರವಾಗಿಲ್ಲ, ಮತ್ತೊಮ್ಮೆಗೆ ಲೇಟ್ ಅಲ್ಲ ಮಲ್ಲೇಜಿ ಹೊಸ ಕಲೆಕ್ಷನ್ ತೂದೇ ಪೋಪುನು ಅನ್ನುವಂಥದ್ದು ನಮ್ಮ ಗೆಸ್ಟ್ನವರು. ಹಾಗಾಗಿ ಇವತ್ತಿನ ಲಾಂಚ್ ಆಗುವಂತಹ ಹೊಸ ಕಲೆಕ್ಷನ್ಸ್ ಗಳನ್ನ ಲಾಂಚ್ ಮಾಡ್ಲಿಕ್ಕೆ ನಮ್ಮ ಜೊತೆ ಇರುವಂತಹ ಉದ್ಘಾಟಕರು ಸವಿತಾ ವಿಜಯ್ ಶೆಟ್ಟಿ ಅವರು ಫಸ್ಟ್ ಕಲೆಕ್ಷನ್ ಅನ್ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆಲ್ರೈಟ್, ಇವತ್ತು ಪ್ರಾರಂಭ ಆಗ್ತಾ ಇರುವಂತಹ ಈ ಡೈಮಂಡ್ ನ ಎಕ್ಸಿಬಿಷನ್, ಈ ಡೈಮಂಡ್ ಎಕ್ಸಿಬಿಷನ್ ನ ಅನ್ವೇಲಿಂಗ್ ಗೆ ಬಂದಂತಹ ಉದ್ಘಾಟಕರಾದಂತಹ ಸವಿತಾ ವಿಜಯ್ ಶೆಟ್ಟಿ ಅವರು ಲಾಂಚ್ ಮಾಡ್ತಾ ಇರುವಂತಹ ಫಸ್ಟ್ ಡಿಸೈನ್. ರೈಟ್, 1, 2, 3. ಓಕೆ, ಬ್ಯೂಟಿಫುಲ್ ಆದಂತಹ ಒಂದು ಡೈಮಂಡ್ ನ ನೆಕ್ಲೆಸ್ ಪ್ಯಾಟರ್ನ್ ಅನ್ನ ಅನ್ವೇಲ್ ಮಾಡಿದೀರಾ. ಥ್ಯಾಂಕ್ ಯು ಮೇಡಮ್. ಇಲ್ಲ ಪೋದು ವಿಜಯನಡ ಪನ್ಲೆ ಬಾರಿ ಲಾಯಕದ ಒಂಜಿ ಸೆಟ್ ಅನ್ವೇಲ್ ಮಲ್ತೆ ಎಂಕ ಅವೇ ಅವು ಪನ್ಲೆ ನಾನು ಸಿಲೆಕ್ಟ್ ಮಲ್ತು ಬೈದೆ. ಭಾರಿ ಸುಂದರವಾದಂತಹ ಡಿಸೈನ್ಸ್. ಸರ್ ಹೇಳಿದ ಹಾಗೆ ಈ ಪ್ರತಿಯೊಂದು ಡಿಸೈನ್ಸ್ ಕೂಡ IGI ಅಪ್ರೂವ್ಡ್ ಡಿಸೈನ್ಸ್ ಆಗಿದೆ. ಎರಡೂ ಕಡೆಯ ಸ್ಟೋರ್ಸ್ ಅಲ್ಲಿ, ಪ್ರಕಾಶ್ ಜ್ಯುವೆಲ್ಲರ್ಸ್ ಅಲ್ಲಿ ಹಾಗೂ ಸ್ವರ್ಣ ಪ್ರಕಾಶ್ ಎರಡೂ ಮಳಿಗೆಯಲ್ಲಿ ಗೋಲ್ಡ್, ಡೈಮಂಡ್ ಅಂಡ್ ಸಿಲ್ವರ್ ಪ್ರಾಡಕ್ಟ್ಸ್ ಅನ್ನ ಇವರು ಸೇಲ್ ಮಾಡ್ತಾ ಇದ್ದಾರೆ. ಇವತ್ತು ಲಾಂಚ್ ಆಗ್ತಾ ಇರುವಂತಹ 2ನೇ ಡಿಸೈನ್ ಶಶಿಕಲಾ ಹೆಗ್ಡೆ ಅವರು ಇದನ್ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವರ್ಧಮಾನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಾರ್ಕಳದ ಫೌಂಡರ್ ಆಗಿದ್ದಾರೆ, ಡೈರೆಕ್ಟರ್ ಆಫ್ ಧವಳ ಕೋಆಪರೇಟಿವ್ ಸೊಸೈಟಿ ಮ್ಯಾಂಗ್ಳೂರ್, ಮೆಂಬರ್ ಆಫ್ ದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಮಹಾರತ್ನ
ಕರ್ಣವರ್ಣಿ ವೇದಿಕೆಯಲ್ಲಿ ಆಕ್ಟಿವ್ ಮೆಂಬರ್ ಆಫ್ ರೋಟರಿ ಕ್ಲಬ್ ಅಂಡ್ ಆಲ್ಸೋ ಕ್ಲಾಸಿಕಲ್ ಡಾನ್ಸರ್, ಹಲವಾರು ಬಿರುದು ಪ್ರಶಸ್ತಿಗಳನ್ನ ಪಡೆದಂತ ಇವರು ಇವತ್ತು ನಮಗೆ ಅತಿಥಿಯಾಗಿ ಬಂದಿದ್ದಾರೆ. ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಇನ್ನೊಂದು ಡಿಸೈನ್ ಅನ್ನ ಅನ್ವೇಲ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 3, 2, 1. ಓಕೆ, ಬ್ಯೂಟಿಫುಲ್ ಡೈಮಂಡ್ಸ್ ವಿತ್ ಗ್ರೀನ್ ಎಮರಲ್ಡ್ಸ್. ಅದು ಓಕೆ, ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅಷ್ಟೇ. ರೈಟ್, ಸೊ ವಿ ಹ್ಯಾವ್ ಡೈಮಂಡ್ಸ್ ಅಂಡ್ ಎಮರಲ್ಡ್ಸ್. ಬಹಳ ಸುಂದರವಾದಂತಹ ಡಿಸೈನ್. ಎಲ್ಲರೂ ಅನ್ನಿಸ್ತಾರೆ ಡೈಮಂಡ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ, ತುಂಬಾ ಕಾಸ್ಟ್ಲಿ ಇರುತ್ತೆ. ಆದ್ರೆ ಸರ್ ಹೇಳಿದ ಹಾಗೆ 6,000ಕ್ಕೂ ಒಂದು ಡೈಮಂಡ್ ರಿಂಗ್ ಅನ್ನ ಪರ್ಚೇಸ್ ಮಾಡುವಂತಹ ಲೈಟ್ ವೇಟ್ ಲಕ್ಸುರಿ ಡೈಮಂಡ್ಸ್ ಅನ್ನ ಇವತ್ತು ಸೆಲ್ ಮಾಡ್ತಾ ಇದ್ದಾರೆ. ಲೈಟ್ ವೇಟ್ ಚೈನ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು, ಡಿಸೈನ್ಸ್ ಅನ್ನ ನೋಡಿದ್ರೆ ಒಂದರಿಂದ ಒಂದು ವಿಭಿನ್ನವಾದಂತಹ ಪ್ಯಾಟರ್ನ್ಸ್ ಅನ್ನ ಪ್ರಸ್ತುತಪಡಿಸುವಂತಹ ಸ್ವರ್ಣ ಪ್ರಕಾಶ್ ಜ್ಯುವೆಲ್ಲರ್ಸ್ಗೆ ಡೆಫಿನೆಟ್ಲಿ ಬರಬೇಕು ಅಂಡ್ ಶಾಪಿಂಗ್ ಮಾಡಬೇಕು. ಯಾರೆಲ್ಲ ಇವತ್ತು ಸ್ವತಃ ಬಂದಿದ್ದೀರಾ, ನೀವು ಮನೆಗೆ ಹೋಗಿ ಅಂಚಿಂಚಿದ ಇಲ್ಲದಕ್ಲೆ ಮಾತಾಡಲ್ಲ ಪನ್ಲೆ ಭಾರಿ ಲಾಯಕದ ಡಿಸೈನ್ ಉಂಡು ಬನ್ಲೆ ಅಂಚಾನ ಮಾತ್ರ ಪ್ರಮೋಷನ್ ಆಪುಂಡು. ಮಾಸ್ ಮೀಡಿಯಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪನ್ಪೇರ ಅಂಡ್ ನಿಜ ನಿಖಿಲ್ ಪೋದು ಪಂಡ ಜನಕ್ಲಿಗೆ ನಂಬಿಕೆ ಆಪುಂಡು. ಸೊ ಬಂದವರೆಲ್ಲರೂ ನಿಮ್ಮ ನೆರೆಕೆಯವರ ಹತ್ರ, ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ ಹೇಳಿ ಅಂತ ಹೇಳ್ತಾ ನಮ್ಮ ಇನ್ನೊಂದು ಡಿಸೈನ್ ಅನ್ನ ಲಾಂಚ್ ಮಾಡ್ಲಿಕ್ಕೆ, ಅನ್ವೇಲ್ ಮಾಡ್ಲಿಕ್ಕೆ ನಮ್ಮ ಜೊತೆ ಇರುವಂತಹ ರೇಖಾ ಉಪಾಧ್ಯಾಯ ಮೇಡಮ್ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ರೇಖಾ ಮೇಡಮ್ ಅವರು ಕಾರ್ಕಳ ಮೋಟರ್ಸ್ ನ ಪಾರ್ಟ್ನರ್ ಆಗಿದ್ಕೊಂಡು ರೋಟರಿಯಲ್ಲಿ ಹಲವಾರು ಸಾಧನೆಯನ್ನ ಮಾಡಿದ್ದಾರೆ. ಇದೀಗ ಬಹಳ ಸುಂದರವಾದಂತ ದಟ್ಸ್ ಬ್ಯೂಟಿಫುಲ್ ರೂಬಿ ಅಂಡ್ ಡೈಮಂಡ್ಸ್. ಎಸ್, ಪ್ರತಿಯೊಂದು ಡಿಸೈನ್ ಕೂಡ ವಿಶೇಷವಾದ ಡಿಸೈನ್ಸ್ ಅನ್ನ ಚೂಸ್ ಮಾಡಿ ಇವತ್ತು ಅನ್ವೇಲಿಂಗ್ ಗೆ ಇಟ್ಟಿದ್ದಾರೆ. ಇನ್ನೊಂದು ಬಹಳ ಸುಂದರವಾದಂತಹ ಡಿಸೈನ್ ಅನ್ನು ಅನ್ವೇಲ್ ಮಾಡಿದಂತ ರೇಖಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಲ್ 3 ಡಿಸೈನ್ಸ್ ಇವತ್ತಿಗೆ ಸಾಂಕೇತಿಕವಾಗಿ ಮಾತ್ರ, ಇಟ್ ಇಸ್ ಜಸ್ಟ್ ಸಿಂಬಾಲಿಕ್ ಲಾಂಚ್ ಆಫ್ ದೀಸ್ ಡಿಸೈನ್ಸ್. ನೀವು ನೋಡ್ಲಿಕ್ಕೆ ಹೋದ್ರೆ ಪ್ರತಿಯೊಂದು ಕಾರ್ನರ್ ಅಲ್ಲೂ ಕೂಡ ಒಂದು ವಿಶೇಷವಾದಂತಹ ಡಿಸೈನ್, ವೆರಿ ಡೆಲಿಕೇಟ್, ವೆರಿ ಇಂಟ್ರಿಕೇಟ್, ಎಲ್ಲವನ್ನ ನೀವು ನೋಡ್ಬೋದು. ಯಾರಿಗಾದ್ರೂ ಇಜ್ಜಿ ಎಂಕ್ಲಿ ಸ್ಟ್ಯಾಂಡರ್ಡ್ ಇತ್ತಿನ ಬೋರ್ಡ್ ಎಂಕ್ಲಿ ಬೇತನೆ ಬೋರ್ಡು ಅಂತ ಕಸ್ಟಮೈಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಬಹಳ ಚೆನ್ನಾಗಿ ಕಸ್ಟಮೈಸ್ ಮಾಡಿ ಕೊಡುವಂಥದ್ದು ಸ್ವರ್ಣ ಜ್ಯುವೆಲ್ಲರ್ಸ್ ನ ಒಂದು ಎಕ್ಸ್ಪರ್ಟೀಸ್ ಅಂತ ಹೇಳ್ಬೋದು. 3 ತಲೆಮಾರಿನಿಂದ ಮಾಡ್ತಾ ಇರುವಂತಹ ಒಂದು ಫ್ಯಾಮಿಲಿ ಬಿಸ್ನೆಸ್ ಅನ್ನ ಇಷ್ಟು ಯಶಸ್ವಿಯಾಗಿ ತಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ದೇರ್ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ದೇರ್ ಎಕ್ಸ್ಪರ್ಟೀಸ್. ಹಾಗೂ ಅವ್ರು ಹೇಳಿದ ಹಾಗೆ ಸರ್ವಿಸ್ ಅನ್ನ ಕೊಡುವಂತಹ ನಗುಮುಖದ ಸ್ಟಾಫ್ ಜೊತೆಗೆ ಮ್ಯಾನೇಜ್ಮೆಂಟ್ ಸೇರ್ಕೊಂಡು ನಿಮಗೆ ಸುಂದರವಾದಂತಹ ಡಿಸೈನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈ 4 ದಿವಸದ ಡೈಮಂಡ್ ಎಕ್ಸಿಬಿಷನ್ ಖಂಡಿತವಾಗಿಯೂ ಯಶಸ್ವಿ ಆಗಲಿ ಅಂತ ನಮ್ಮೆಲ್ಲರ ಆಶಯ. ಬೇರೆ ಡಿಸೈನ್ಸ್ ಅನ್ನ ನೋಡುವ ಮೊದಲು ನಮ್ಮ ಅತಿಥಿಗಳು ಒಂದೆರಡು ಮಾತುಗಳನ್ನ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಬಹಳ ಟ್ರಸ್ಟ್ ವರ್ತಿ ಅಂದರೆ ಅದು ಪ್ರಕಾಶ್ ಜ್ಯುವೆಲ್ಲರೀಸ್. ಯಾಕಂದರೆ ನಾನು 21 ಇಯರ್ಸಿಂದ ನಾನು ಪ್ರಕಾಶ್ ಜ್ಯುವೆಲ್ಲರೀಸ್ ಇದು ಕಸ್ಟಮರು. ನಾನಲ್ಲದೆ ನನ್ನ ಅಕ್ಕ, ನನ್ನ ತಮ್ಮ, ನನ್ನ ತಾಯಿ ಕೂಡ ಈ ಪ್ರಕಾಶ್ ಜ್ಯುವೆಲ್ಲರೀಸ್ದೇ ಕಸ್ಟಮರ್. ಅದರದ್ದೇ ವಿಂಗ್ ಇವಾಗ ಒಂದು ಡೈಮಂಡ್ ಎಕ್ಸಿಬಿಷನ್ ಕಮ್ ಸೇಲ್ ಫೆಸ್ಟಿವಲ್ನ ಮಾಡ್ತಾ ಇದೆ. ಅದಕ್ಕೆ ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ಹಾಗೆ ಇಲ್ಲಿ ಬಂದ ಕೂಡಲೇ ಒಂದು ಫ್ರೆಂಡ್ಲಿ ವಾತಾವರಣ ಇರುತ್ತೆ ಯಾವಾಗಲೂ. ಪ್ಲಸ್ ಹೇಗೆ ಅಂದರೆ ನನಗೆ ಈ ಥರ ಡಿಸೈನ್ ಬೇಕು ಅಂದ್ಕೊಳ್ಳೆ ಅದು ಎಲ್ಲಿರುತ್ತೋ ಏನೋ ಆ ಡಿಸೈನ್ ತಂದು ಕೊಡೋದು ಮಾತ್ರ ನಮ್ಮ ಪ್ರಕಾಶಾಚಾರ್ ಅವರು. ಅದನ್ನು ರೆಡಿ ಇಟ್ಟಿರ್ತಾರೆ, ಅದನ್ನು ಪರ್ಚೇಸ್ ಮಾಡೋದಂತೂ ಆ ಮೂಮೆಂಟಲ್ಲೇ ಮಾಡಿ ಹೋಗುವಂಥದ್ದು ಒಂದು ವಿಷಯ ಆಗಿರುತ್ತೆ. ಹಾಗಾಗಿ ಮುಂದೆ ಇವ್ರು ಯಾವುದೇ ಪ್ರಾಜೆಕ್ಟ್ ಹಮ್ಮಿಕೊಳ್ಳಿ ತುಂಬ ಸಕ್ಸಸ್ ಆಗಿ ಈ ಒಂದು ಸ್ವರ್ಣ ಪ್ರಕಾಶ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಇದೀಗ ಶಶಿಕಲಾ ಹೆಗಡೆ ಅವರು ಒಂದೆರಡು ಮಾತುಕತೆ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಜ್ಯುವೆಲ್ಲರ್ಸ್ ಹಲವಾರು ವರ್ಷಗಳಿಂದ ಮನೆ ಮಾತಾಗಿರುವಂತಹ ಒಂದು ಜ್ಯುವೆಲ್ಲರಿ ಶಾಪ್. ಇದರ ಮತ್ತೊಂದು ಹೆಜ್ಜೆ ಹಾಗೆ ಪ್ರಕಾಶ್ ಆಚಾರ್ಯ ಹಾಗೂ ಸ್ವಾತಿ ಆಚಾರ್ಯ, ರಕ್ಷಿತ್ ಅವರು ಹಾಗೂ ಗೌರವ್ ಅವರ ಒಂದು ಕನಸಿನ ಕೂಸೆ ಸ್ವರ್ಣ ಪ್ರಕಾಶ್ ಅನ್ನುವಂತಹದ್ದು. ನಾನು ಕೂಡ ಇಲ್ಲಿ ಹಲವಾರು ಚಿನ್ನ, ನನ್ನ ಮಕ್ಕಳು, ನನ್ನ ಮೊಮ್ಮಗಳಿಗೂ ಕೂಡ ಮೊದಲ ಒಡವೆ ಅಂತ ಹಾಕಿರುವಂತಹದ್ದು ನಮ್ಮ ಸ್ವರ್ಣ ಪ್ರಕಾಶ್. ಅಲ್ಲಿಂದ ನಾವು ಡೈಮಂಡ್ ಪರ್ಚೇಸ್ ಮಾಡಿರುವಂತಹದ್ದು. ಇಲ್ಲಿ ಬಂದಾಗ ನಿಜವಾಗ್ಲೂ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈಗಾಗಲೇ ನಾನು ಸ್ವಾತಿ ಮೇಡಮ್ ಹತ್ರ ಹೇಳಿದ್ವಿ, ಬೇಗ ಪರ್ಚೇಸ್ ಮಾಡಿ, ಇಲ್ದಿದ್ರೆ ನಮ್ಮನ್ನೀಗ ಹೊರಗಾಕ್ತಾರೆ ಅಂತ. ಅಷ್ಟು ಹೊತ್ತು ನನ್ನ ಮಗಳು, ನನ್ನ ಅಳಿಯ ಇಲ್ಲಿ ಸುತ್ತಾಡ್ತಾ ಇದ್ರು. ಆದರೆ ಅದೇ ನಗುಮುಖದಿಂದ ಇಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ನಮ್ಮನ್ನು ಟ್ರೀಟ್ ಮಾಡಿದ್ರು. ಖಂಡಿತ ಸ್ವರ್ಣ ಪ್ರಕಾಶ್ ಅನ್ನೋದು ಸ್ವರ್ಣದಂತೆ ಪ್ರಕಾಶಮಾನವಾಗಿ ಬೆಳಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪ್ರಕಾಶ್ ಜ್ಯುವೆಲ್ಲರ್ಸ್ ಬಗ್ಗೆ ಹೇಳಿದ ಎಲ್ಲವೂ ಸತ್ಯ. ಆದರೆ ನೀವು ಅಜ್ಜಿ ಆಗಿದ್ದು ನಿಜಾನ? ಅದು ನಂಬಲಿಕ್ಕೆ ಆಗೋದಿಲ್ಲ.
ತುಂಬಾ ಯಂಗ್ ಆಗಿರುವಂತ ಮಗುವಿಗೆ ಸಹ ಇಲ್ಲಿಂದನೇ ಡೈಮಂಡ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಇಲ್ಲಿ ಬನ್ನಿ, ಗ್ರಾಹಕರ ಒಂದು ಅಚ್ಚುಮೆಚ್ಚಿನ ಪ್ಲೇಸ್ ಇಲ್ಲಿ ಸ್ವರ್ಣ ಪ್ರಕಾಶ್ ಜ್ಯುವೆಲ್ಲರ್ಸ್ ಆಗ್ಲಿ ಅಂತ ಆಶಿಸ್ತಾ ಇದೀಗ ನಮ್ಮ ಜೊತೆ ಇರುವಂತಹ ಅಧ್ಯಕ್ಷರಿಗೆ ಮಾತಾಡೋದಕ್ಕಿಂತ ಮೊದಲು ಅವರ ಸೆಕ್ರೆಟರಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವಿ ಹ್ಯಾವ್ ವಿತ್ ಸುನೀತಾ ಸಿರಿಯಣ್ಣ ಶೆಟ್ಟಿ ಅವರು ಬಂಡ್ ಸಂಘ ಮಹಿಳಾ ವೇದಿಕೆಯ ಸೆಕ್ರೆಟರಿ ಆಗಿದ್ದಾರೆ. ಅಧ್ಯಕ್ಷರ ಜೊತೆಗೆ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಆರೆಗ್ಲಂಜಿ ಡೈಮಂಡ್ ಎತ್ತಂಡ್ರೆ ಪನ್ಲೆ. ಓಕೆ ರೈಟ್. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತಹ ಸವಿತಾ ವಿಜಯ್ ಶೆಟ್ಟಿ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸ್ವರ್ಣಪ್ರಕಾಶ್ ಅವರಿಗೆ ನಾನು ಫಸ್ಟ್ ಟೈಮ್ ನಾನು ಬಂದಿಲ್ಲ ಸ್ಟೋರಿಗೆ. ಅವ್ರದ್ದು ಓಲ್ಡ್ ಸ್ಟುಡಿಯೋಗೆ ಹಾಕಿ ನನ್ನ ಮದುವೆಗೆ ಒಳಗೆ ತಗೊಂಡಿದ್ದಾರೆ ಅವರು. ನನ್ನ ಮದುವೆಗೆ ಅವರ ಅಂಗಡಿಯಿಂದ ನಮ್ಮ ಪರ್ಚೇಸ್ ಬಂದಿದ್ದದ್ದು. ಅದು ನಾನು ಫಸ್ಟ್ ಟೈಮ್ ಬಂದಿದ್ದದ್ದು. ಮತ್ತು ಇದೇ ರೀತಿ ಇನ್ನೂ ಪ್ರಕಾಶಮಾನವಾಗಿ ಬೆಳೆಯಲಿ ಇವರ ಒಂದು ಇನ್ನೂ ಈ ಭಾರಿ ದೊಡ್ಡ ಇದು ಸಂಸ್ಥೆ ಆಗಿದೆ ಇವ್ರದ್ದು. ಇನ್ನೂ ಉತ್ತರೋತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಇವತ್ತು ಬಂದಿರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಬಂಡ್ ಸಂಘದ ಮಹಿಳೆಯರು ಎಲ್ಲರೂ ಬರ್ತಾರೆ. ಅಧ್ಯಕ್ಷರು ಪೋತಿರ್ಗೆ ಎಂಕಲ್ನ ಪೋದು ತೂವೋಡು ಅಂತ ಇವತ್ತಿನ ಫೋಟೋ ಒಂದು ಗ್ರೂಪ್ ಅಲ್ಲಿ ಹಾಕಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಅಂತ ನೀವು ಹೇಳಿದ್ರೆ ನಿಮ್ಮ ಸಂಘದವ್ರು ಎಲ್ಲರೂ ನೋಡ್ಲಿಕ್ಕಾದ್ರೆ ಬರ್ತಾರೆ. ಸೊ ನೀವು ಇದನ್ನ ಸ್ವಲ್ಪ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಅವು ನೀವು ಇಲ್ಲಿ ಅನ್ವೇಲ್ ಮಾಡಿದ್ದನ್ನ ನಾವು ತೆಗೆದಿಟ್ಟಿದ್ದೇವೆ. ವಿಜಯಣ್ಣ ಬಂದ ಕೂಡಲೇ ಪ್ಯಾಕ್ ಮಾಡಿ ಕೊಡ್ತೇವೆ. ರೈಟ್. ಥ್ಯಾಂಕ್ ಯು ಸೋ ಮಚ್. ರಿಯಲಿ ನೈಸ್. ತುಂಬಾ ಖುಷಿಯಾಗಿದೆ. 3 ಜನ ಒಂದು ಸಾಧನೆಯನ್ನ ಮಾಡಿದಂತಹ ಮಹಿಳೆಯರನ್ನೇ ಇವತ್ತು ನಾವು ಕರೆದಿದ್ದೇವೆ. ಆಸ್ ವಿ ಆಲ್ರೆಡಿ ಸೆಡ್, ಲೇಡೀಸ್ ಬೆಸ್ಟ್ ಫ್ರೆಂಡ್ ಡೈಮಂಡ್ಸ್. ಈ ಡೈಮಂಡ್ಸ್ ನ ಒಂದು ಎಕ್ಸಿಬಿಷನ್ ಕಮ್ ಸೇಲ್ ಆಗ್ತಾ ಇರುವಂತಹ ಸ್ವರ್ಣ ಪ್ರಕಾಶ್ ಜ್ಯುವೆಲ್ಲರ್ಸ್ಗೆ ಬಂದಂತ ನಿಮಗೆ 3 ಜನರಿಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಸೊ ಆನ್ ಬಿಹಾಫ್ ಆಫ್ ದ ಹೋಸ್ಟ್ ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಆಕ್ಸೆಪ್ಟ್ ಅ ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್. ಸ್ವಾತಿ ಮೇಡಮ್ ಅವರು ದಯಮಾಡಿ ಇದನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ನಮ್ಮ ಉದ್ಘಾಟಕರಾಗಿ ಬಂದಿದ್ದಂತಹ ಸವಿತಾ ಮೇಡಮ್ ಅವರೇ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ವೈದೇಹಿ, ಐ ರಿಕ್ವೆಸ್ಟ್ ಯು ಟು ಗಿವ್ ಅವೇ ಅನದರ್ ಹ್ಯಾಂಪರ್ ಟು ಶಶಿಕಲಾ ಹೆಗ್ಡೆ ಮೇಡಮ್. ರಕ್ಷಿತ್ ಅವರು ರೇಖಾ ಮೇಡಮಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಕ್ಷಿತ್ ಅಂಡ್ ಗೌರವ್ ಟುಗೆದರ್. ಅವರ ಸ್ಮೈಲ್ ಕೂಡ ಸೇಮ್ ಆಗಿದೆ. ಲೈಕ್ ರೈಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಹೋಗುವ ಮೊದಲು ಬೇರೆ ಕಲೆಕ್ಷನ್ಸ್ಗಳನ್ನು ಕೂಡ ಒಂದು ಸುತ್ತ ನೋಡಿಕೊಂಡು ಮತ್ತೆ ಹೊರಡಬೇಕು. ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವರ್ಣ ಪ್ರಕಾಶ್ ಜ್ಯುವೆಲ್ಲರ್ಸ್ ಹಾಗೂ ಪ್ರಕಾಶ್ ಜ್ಯುವೆಲ್ಲರ್ಸ್ನ ಇಡೀ ಫ್ಯಾಮಿಲಿಯ ವತಿಯಿಂದ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಇಡೀ ಮಳಿಗೆಯಲ್ಲಿರುವಂತಹ ಎಲ್ಲ ಡಿಸೈನ್ಸ್ ಅನ್ನು ನೋಡಿಕೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸೌಜನ್ಯ ಹೆಗ್ಡೆ ಸೈನಿಂಗ್ ಆಫ್, ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಫಂಕ್ಷನ್. ಥ್ಯಾಂಕ್ ಯು.